ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 28:9 ವಚನ. ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಪ್ರಿಯ ದೇವಜನರೇ, ದೇವರು ಈ ದಿನ ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ದೇವರು ನಿಮ್ಮನ್ನು ತನಗೆ ಇಷ್ಟವಾದವರನ್ನಾಗಿಯೂ ಆತನು ಮಾಡಿಕೊಂಡಿದ್ದಾನೆ. ಈ ಲೋಕದವರು ನಿಮ್ಮನ್ನು ಇಷ್ಟಪಡದೆ ಹೋಗಿದ್ದಾರೆ. ಅವರು ನಿಮ್ಮನ್ನು ಲೆಕ್ಕಿಸುತ್ತಿಲ್ಲವೇ? ಚಿಂತಿಸಬೇಡಿ. ರಾಜಾದಿರಾಜನು ಸರ್ವಶಕ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಿಮ್ಮನ್ನು ತನ್ನ ಲೆಕ್ಕದಲ್ಲಿ ಇಟ್ಟುಕೊಂಡಿದ್ದಾನೆ. ಆತನಿಗೆ ನೀನು ಬೇಕು. ಆತನು ನಿಮ್ಮನ್ನು ಸ್ಥಾಪಿಸಿದ್ದಾನೆ. ಈ ಲೋಕದಲ್ಲಿ ಇರುವ ಎಲ್ಲ ಆಸ್ತಿ ಅಂತಸ್ತುಗಳಿಗಿಂತಲೂ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ ದೇವರು ನಿಮ್ಮನ್ನು ಸ್ಥಾಪಿಸುತ್ತಾನೆ. ಎಂಥ ಅದ್ಭುತವಾದ ವಾಗ್ದಾನವಲ್ಲವೇ? ಸತ್ಯವೇದದಲ್ಲಿ ನೋಡುವಾಗ ಅಬ್ರಹಾಮನ ಜೀವಿತದಲ್ಲಿ ಅಬ್ರಹಾಮನನ್ನು ದೇವರು ಸ್ಥಾಪಿಸಿದನು. ಆತನು ದೇವರಲ್ಲಿ ಎಷ್ಟೋ ಪರೀಕ್ಷೆಗೆ ಒಳಗಾಗಿದ್ದಾಗಲೂ ಆತನು ಹಿಂದೆಗೆಯಲಿಲ್ಲ, ಲೋಕವನ್ನು ಪ್ರೀತಿಸಲಿಲ್ಲ. ಆತನು ಪ್ರತಿ ವಿಷಯದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ದೇವರ ಮಾರ್ಗದಲ್ಲಿ ನಡೆಯುವ ಆತನಾಗಿದ್ದನು. ಆತನಿಗೆ ಒಂದು ದಿನ ಪರೀಕ್ಷೆ ಸಮಯ ಬಂದಿತು. ದೇವರು ಆತನಿಗೆ ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಬಲಿಯಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳುವಾಗ ಮೋರಿಯ ಬೆಟ್ಟಕ್ಕೆ ಹೋಗಿ ಆತನು ತನ್ನ ಮಗನನ್ನು ಬಲಿ ಅರ್ಪಿಸುವುದಕ್ಕೆ ಮುಂದಾಗುವಾಗ ಮಗನು ಈ ರೀತಿಯಾಗಿ ಕೇಳುತ್ತಾನೆ, ಅಪ್ಪ, ಯಜ್ಞಕ್ಕೆ ಬೇಕಾದಂಥ ಕಟ್ಟಿಗೆ ಇದೆ, ಎಲ್ಲವಿದೆ, ಆದರೆ ಯಜ್ಞಕ್ಕೆ ಬೇಕಾಗಿರುವಂಥ ಕುರಿಮರಿ ಎಲ್ಲಿ ಎಂಬುದಾಗಿ ಕೇಳುವಾಗ ಆತನಿಗೆ ಎಷ್ಟು ವೇದನೆಯಾಗಿರಬಹುದು. ತಂದೆಯೇ ತನ್ನ ಸ್ವಂತ ಮಗನನ್ನು ಮತ್ತು ಒಬ್ಬನೇ ಮಗನನ್ನು ದೇವರಿಗೆ ಬಲಿಯಾಗಿ ಅರ್ಪಿಸಬೇಕಲ್ಲ, ಎಂಥ ಹಿಂಸಕರವಾದಂಥ ಘಟನೆ ಸಂಭವಿಸಿರಬಹುದು. ಆದರೂ ಆತನು ಯಾವುದಕ್ಕೂ ದೇವರನ್ನು ದೂಷಿಸದೆ, ದೇವರಿಗೆ ಒಂದು ಪ್ರಶ್ನೆಯನ್ನಾದರೂ ಕೇಳದೆ ಆತನು ಮುಂದಾಗುತ್ತಾನೆ. ತನ್ನ ಮಗನನ್ನು ಬಲಿ ಅರ್ಪಿಸಲು ಮುಂದಾಗುತ್ತಾನೆ. ಆಗ ದೇವರು ಅಬ್ರಹಾಮನಿಗೆ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ಇಗೋ, ಮುಳ್ಳುಕಂಟೆಯಲ್ಲಿ ಒಂದು ಕುರಿಮರಿ ಇದೆ, ಅದನ್ನು ತೆಗೆದುಕೊಂಡು ಬಂದು ಯಜ್ಞವನ್ನು ಅರ್ಪಿಸು ಎಂಬುದಾಗಿ ಹೇಳುತ್ತಾರೆ. ಎಂಥ ನಂಬಿಕೆಯುಳ್ಳಂಥ ಅಬ್ರಹಾಮನು ನೋಡ್ರಿ, ಆತನನ್ನು ದೇವರು ಯಾವ ರೀತಿಯಲ್ಲಿ ಸ್ಥಾಪಿಸಿದನು. ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ನಾನು ನಿನ್ನ ನಂಬಿಕೆಯನ್ನು ಮೆಚ್ಚಿದ್ದೇನೆ ಎಂಬುದಾಗಿ ದೇವರು ಹೇಳಿ, ಯಜ್ಞಕ್ಕೆ ಬೇಕಾಗಿರುವಂಥ ಕುರಿಮರಿ ಆ ಮುಳ್ಳುಕಂಟೆಯಲ್ಲಿ ಸಿಕ್ಕಿಕೊಂಡಿದೆ, ಅದನ್ನು ತೆಗೆದುಕೊಂಡು ಬಂದು ಯಜ್ಞವನ್ನು ಅರ್ಪಿಸು ಎಂಬುದಾಗಿ ದೇವರು ಹೇಳುತ್ತಾರೆ. ದೇವರು ತನ್ನನ್ನು ಪ್ರೀತಿಸುವಂಥ ಮಕ್ಕಳನ್ನು ಆತನು ಸ್ಥಾಪಿಸುವ ಆತನಾಗಿದ್ದಾನೆ. ಆ ಪರೀಕ್ಷೆಯ ಸಮಯದಲ್ಲಿ ಆತನು ನಿಮ್ಮನ್ನು ಪರೀಕ್ಷೆಗೆ ಈಡು ಮಾಡುವಾಗ ನೀವು ನಂಬಿಕೆಯಲ್ಲಿ ಆ ದೇವರಲ್ಲಿ ಬೆಳೆಯುವುದಾದರೆ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುವ ಆತನಾಗಿದ್ದಾನೆ. ಪ್ರಿಯರೇ, ಎಲ್ಲರೂ ಕೈಬಿಟ್ಟಂಥ ಪರಿಸ್ಥಿತಿಯಲ್ಲಿ ನನಗೆ ಯಾರೂ ಇಲ್ಲ ಎಂಬುದಾಗಿ ನೀನು ಇರುವಾಗ ದೇವರನ್ನು ದೃಷ್ಟಿಸು, ದೇವರನ್ನು ನೋಡು. ದೇವರು ಪರೀಕ್ಷೆಯ ಸಮಯ ನಿನಗೆ ಇದ್ದರೆ ಚಿಂತಿಸಬೇಡ. ಅದ್ಭುತವು ನಿನ್ನ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಆದರೆ ನೀನು ಮಾಡಬೇಕಾಗಿರುವ ಸಂಗತಿ ಏನೆಂಬುದಾಗಿ ನೋಡುವಾಗ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಮಾರ್ಗದಲ್ಲಿ ನೀನು ನಡೆಯಬೇಕು. ಆಗ ಈ ವಾಗ್ದಾನವನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ದೇವರು ನಿಮ್ಮನ್ನು ಸ್ಥಾಪಿಸಿ, ಆತನು ನಿಮ್ಮನ್ನು ಪ್ರೀತಿಸಿ, ಆತನು ನಿಮ್ಮನ್ನು ತನಗೆ ಮೆಚ್ಚುಗೆಯಾದ ಮೀಸಲಾದ ಜನಾಂಗವಾಗಿ ಆರಿಸಿಕೊಳ್ಳುತ್ತಾನೆ. ಹಾಗಾದರೆ ಈ ಸಮಯದಲ್ಲಿ ನೀವು ನನ್ನೊಟ್ಟಿಗೆ ಹೇಗೆ ಪ್ರಾರ್ಥಿಸುವಿರಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ದೇವರೇ, ಅಪ್ಪ ಸ್ವಾಮಿ ಕರ್ತರೆ, ಈ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರಪ್ಪ ನಿಮ್ಮ ಪಾದ ಸನ್ನಿಧಾನದಲ್ಲಿ ಬಂದು, ಅಪ್ಪ ನಾನು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇನೆ, ನಾನು ನಿನ್ನ ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೋ ಅಂಥ ಎಲ್ಲ ಮಕ್ಕಳನ್ನು ಸ್ವಾಮಿ ಕರ್ತರೆ ನೀವು ಮುಟ್ರಿ ರಾಜ. ಅವರನ್ನು ಸ್ವಾಮಿ ನೀವು ಸ್ಥಾಪಿಸ್ರಪ್ಪ. ಅವರ ಜೀವಿತವನ್ನು ನೀವು ಸ್ಥಾಪಿಸ್ರಿ, ಅವರ ಜೀವಿತವನ್ನು ನೀವು ನೆಲೆಗೊಳಿಸ್ರಿ ಸ್ವಾಮಿ ಕರ್ತರೆ. ಅಪ್ಪ, ಅವರು ನಿನಗೆ ಮೆಚ್ಚುಗೆಯಾಗಿಯೂ ಮೀಸಲಾದ ಜನಾಂಗವನ್ನಾಗಿಯೂ ಸ್ವಾಮಿ ನೀವು ಉಂಟು ಮಾಡಿರಿ. ಅವರನ್ನು ಅದ್ಭುತವಾಗಿ ನೀವು ನಡೆಸ್ರಿ ಕರ್ತರೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.